ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಪರ್ವತ ನೋಡಲು ಬೆಟ್ಟ ಹತ್ತಿದ ಯುವತಿ 2000 ಅಡಿ ಆಳದಲ್ಲಿ ಶವವಾಗಿ ಪತ್ತೆಯಾದ ದುರ್ಘಟನೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನೋಡ್ತಾ ಇದ್ದಂತೆ 8 ನಿಮಿಷದಲ್ಲಿ ನಾಪತ್ತೆಯಾದ ಯುವತಿಯ ಸಾವಿನ ಸುತ್ತ 108 ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇವೆ. ಇಷ್ಟೇ ಅಲ್ಲ, ಯುವತಿ ಇನ್ನೇನು ನಾಪತ್ತೆಯಾಗುವ ಮುನ್ನ ತನ್ನ ತಂಗಿಯ ಜೊತೆಗೆ ರೀಲ್ಸ್ ಮಾಡಿ ಫೋಟೋ ತೆಗೆದುಕೊಂಡಿರುವಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಇಷ್ಟೆಲ್ಲ ಖುಷಿಯಾಗಿರುವಂತ ಯುವತಿ ಪ್ರಪಾತಕ್ಕೆ ಬಿದ್ದಿದ್ಯಾಕೆ? ಆತ್ಮಹತ್ಯೆನಾ? ಯಾರಾದ್ರೂ ತಳ್ಳಿದ್ರಾ ಅಥವಾ ಯಾರಾದ್ರೂ ಕರೆದೊಯ್ದ್ರಾ? ಹೀಗೆ ಸಾಲು ಸಾಲು ತನಿಖೆ ನಡೀತಾ ಇವೆ. ಈ ವೇಳೆ ಯುವತಿಯ ತಂದೆಯ ಮೊಬೈಲ್ ಅನ್ನ ಪರಿಶೀಲಿಸಿದಂತಹ ಪೊಲೀಸರಿಗೆ ಹೊಸ ಸುಳಿವು ಸಿಕ್ಕಿದೆ. ಹಾಗಾದ್ರೆ ಏನದು ಸುಳಿವು? ಇನ್ನು ಯುವತಿಯ ಚಿಕ್ಕಮ್ಮ ಬೇರೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 4 ದಿನದಿಂದ ಡ್ರೋನ್ ಶವ ಪತ್ತೆಯಾಗಿರುವಂತಹ ಜಾಗದಲ್ಲಿ ಓಡಾಡಿದೆ, ಆಗ ಕಾಣದಂತಹ ಶವ ಈಗ ಹೇಗ್ ಬಂತು? ಹಾಗಾದ್ರೆ ಬನ್ನಿ ಈ ಸ್ಟೋರಿಯ ವಿವರವನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಹೇಳಿ ಕೇಳಿ, ಸದ್ಯಕ್ಕೀಗ ಬೇಸಿಗೆ ರಜೆ. ಈಗ ಶಾಲಾ ಕಾಲೇಜುಗಳು ರಜೆಯಲ್ಲಿರೋ ಕಾರಣಕ್ಕಾಗಿ, ಮಕ್ಕಳು ಫ್ರೀ ಆಗಿರೋ ಕಾರಣಕ್ಕಾಗಿ ಮಕ್ಕಳನ್ನ ಕರೆದುಕೊಂಡು ಕುಟುಂಬಸ್ಥರು ಈಗ ಚಾರಣಕ್ಕೆ ಹೋಗುವಂಥದ್ದು, ಪ್ರವಾಸಕ್ಕೆ ಹೋಗುವಂಥದ್ದು, ಈ ಪರ್ವತಗಳನ್ನ ನೋಡಬೇಕು, ಮತ್ತೆ ದಟ್ಟವಾದಂತಹ ಅರಣ್ಯದ ಸೊಬಗನ್ನ ಸವಿಬೇಕು, ಆ ಸುಂದರ ಆ ಕ್ಷಣವನ್ನ ಅನುಭವಿಸಬೇಕು ಅಂತ ಹೇಳಿ ಚಾರಣಕ್ಕೆ ಅಂದ್ರೆ ಟ್ರಕ್ಕಿಂಗಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚೆಗೆ ಕೇರಳ ಮೂಲದ ಶರಣ್ಯ ಹೀಗೆ ಚಾರಣಕ್ಕೆ ಬಂದಿದ್ಲು, ಅಂದ್ರೆ ಟ್ರಕ್ಕಿಂಗಿಗೆ ಬಂದಿದ್ಲು. ಈ ಸಮಯದಲ್ಲಿ ಒಂದು ತಂಡದ ಜೊತೆಗೆ ಆಕೆಯನ್ನ ಕಳಿಸ್ಕೊಟ್ಟಿರ್ತಾರೆ. ಆದ್ರೆ ಆ ತಂಡದಿಂದ ಆಕೆ ಮಿಸ್ ಆಗ್ಬಿಟ್ಟಿದ್ಲು. 4 ದಿನದಿಂದ ಆಕೆ ಕಾಡಿನ ಸುತ್ತವೇ ಸುತ್ತಾಡ್ತಾ ಒಂದು ಬಂಡೆ ಕೆಳಗಡೆ ಕುತ್ಕೊಂಡು ತನ್ನ ಜೀವವನ್ನ ಕಾಪಾಡಿಕೊಂಡ್ಲು. ಕೊನೆಯದಾಗಿ ಬೇರೊಬ್ಬರ ಕಣ್ಣಿಗೆ ಬೀಳ್ತಾಳೆ. ಆಮೇಲೆ ಆಕೆಯನ್ನ ಸುರಕ್ಷಿತವಾಗಿ ಕಾಡಿನಿಂದ ಹೊರಗಡೆ ಕರ್ಕೊಂಡ್ಬರುವ ಪ್ರಯತ್ನವನ್ನ ಮಾಡಿದ್ರು, ಯಶಸ್ವಿಯಾದ್ರು. ಎಲ್ಲರೂ ಕೂಡ ಖುಷಿಯಾದ್ರು. ಒಟ್ಟಿನಲ್ಲಿ ಯುವತಿ ಜೀವಂತವಾಗಿ ಮರಳಿದ್ಲಲ್ಲ ಅಂತ ಹೇಳಿ. ಆದ್ರೆ ಈಗ ಮತ್ತೊಂದು ದುರ್ಘಟನೆ ನಡೆದು ಹೋಗಿದೆ. ಅದೇ ಕೇರಳ ಮೂಲದ ಮತ್ತೊಂದು ಯುವತಿ ಈಗ ನಮ್ಮ ಕರ್ನಾಟಕದ ಈ ಚಿಕ್ಕಮಗಳೂರಿನಲ್ಲಿರುವಂತಹ ಮಾಣಿಕ್ಯಧಾರದಲ್ಲಿ ನಾಪತ್ತೆಯಾಗಿದ್ಲು. ಕಳೆದ 4 ದಿನದಿಂದ ಆಕೆಯನ್ನು ಹುಡುಕಾಟದ ಕೆಲಸವನ್ನ ಮಾಡಿದ್ರು. ಡ್ರೋನ್ಗಳು ಹಾರಾಟ ಮಾಡಿದ್ವು, ಮತ್ತೆ ಸಾಕಷ್ಟು ರೀತಿಯಾದಂತಹ ಕ್ಯಾಮೆರಾಗಳು ಕೂಡ ಕೆಲಸ ಮಾಡಿದ್ವು, ಮತ್ತೆ ಒಂದಷ್ಟು ಪೊಲೀಸ್ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು ಕೂಡ ಆ ಕಾಡಿನಲ್ಲಿ ಆ ಯುವತಿಯ ಪತ್ತೆಗಾಗಿ ಸಾಕಷ್ಟು ಹರಸಾಹಸವನ್ನ ಮಾಡಿದ್ರು. ಆದ್ರೆ ಆ ಯುವತಿ ಈಗ ಶವವಾಗಿ ಪತ್ತೆಯಾಗಿದ್ದಾಳೆ. ಈಗ ಶವವಾಗಿ ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಅಂದ್ರೆ ಅರಣ್ಯದಲ್ಲಿ ಅಷ್ಟೊಂದು ಸುರಕ್ಷತೆ ಇಲ್ಲ ಅಂತಂದ್ರೆ ಈಗ ಜನಗಳನ್ನ ಏನಕ್ಕೆ ಟ್ರಕ್ಕಿಂಗಿಗೆ ಕಳಿಸ್ತಾ ಇದ್ದಾರೆ, ಹೇಗೆ ಕಾಡಿನ ಒಳಗಡೆ ಬಿಡ್ತಾ ಇದ್ದಾರೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇವೆ. ಮೊದಲನೇದಾಗಿ ಈ ಕುಟುಂಬದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಯಾರಿವರು, ಯಾಕಾಗಿ ಪ್ರವಾಸಕ್ಕೆ ಬಂದಿದ್ರು, ಮತ್ತೆ ಏನೆಲ್ಲ ಘಟನೆ ನಡೀತು, ಈ ಒಂದು ಸಾವು ನಡಿಬೇಕು ಅಂತಂದ್ರೆ ಅದರ ಪೂರ್ವದಲ್ಲಿ ಈ ಯುವತಿ ಪರಿಸ್ಥಿತಿ ಹೇಗಿತ್ತು, ಎಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ನೋಡಿ, ಈ ಕೇರಳ ಮೂಲದ ಕುಟುಂಬ, ಇವರು ಬೇಸಿಗೆ ರಜೆ ಅಂತಂದ್ರೆ ಬೇಸಿಗೆ ರಜೆಗೋಸ್ಕರ ಇವರು ಟ್ರಕ್ಕಿಂಗಿಗೆ ಕರ್ನಾಟಕಕ್ಕೆ ಬಂದಿರ್ತಾರೆ. ಅದು ನಮ್ಮ ಚಿಕ್ಕಮಗಳೂರಿನಲ್ಲಿರುವಂತಹ ಅತಿ ಎತ್ತರವಾದಂತಹ ಪರ್ವತ ಅಂತಂದ್ರೆ ಈ ಮಾಣಿಕ್ಯಧಾರ. ಈ ಪರ್ವತಕ್ಕಾಗಿ, ಈ ಪರ್ವತದ ಸೊಬಗನ್ನ ನೋಡಬೇಕು ಅಂತ ಹೇಳಿ ಕೇರಳದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ. ಇವರು ಮುಂಚೆ ಹಂಪಿಗೆ ಹೋಗಿದ್ದಾರೆ, ಹಂಪಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ, ಅಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿ ಅನುಭವಿಸಿ ಬಂದಿದ್ದಾರೆ. ತದನಂತರ ಚಿಕ್ಕಮಗಳೂರಿನಲ್ಲಿರುವಂತಹ ಮಾಣಿಕ್ಯಧಾರ ಪರ್ವತವನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ಹೇಳಿ ಈ ಪರ್ವತಕ್ಕೆ ಬಂದಿದ್ದಾರೆ. ಸೊ ನೋಡಿ, ಈ ಸುಡು ಬಿಸಿಲಿನಲ್ಲಿ ಪರ್ವತ ಏರಿದಂತಹ ಯುವತಿ ಮತ್ತೆ ಆಕೆಯ ಕುಟುಂಬಸ್ಥರು ತುಂಬಾ ಚೆನ್ನಾಗಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಅರಣ್ಯ ಅಧಿಕಾರಿಗಳು ಮೊದಲನೇದಾಗಿ ಒಂದು ಸುರಕ್ಷತೆಯ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಏನಂತಂದ್ರೆ, ಇವ್ರು ಯಾರೋ ಒಬ್ರು ಕುಟುಂಬಸ್ಥರು ಬಂದ್ರು ಅಥವಾ ಒಬ್ರು ಯಾರೋ ನಾ ಟ್ರಕ್ಕಿಂಗ್ ಹೋಗ್ತೀನಿ ಅಂತ ಹೇಳಿ ಅರಣ್ಯದ ಒಳಗಡೆ ಬಿಟ್ಬಿಡಂಗಿಲ್ಲ. ಒಬ್ಬೊಬ್ಬರನ್ನೇ ಕಳಿಸ್ಕೊಡಂಗಿಲ್ಲ, ಅಥವಾ 1-2-3 ಜನಗಳನ್ನು ಕೂಡ ಹಾಗೆಲ್ಲ ಕಳಿಸ್ಕೊಡೋದಿಲ್ಲ. ಒಬ್ರು ಗೈಡ್ ಇರ್ತಾರೆ, ಮತ್ತೆ ಅವರ ಜೊತೆಗೆ ಇವರ ಪ್ರೊಟೆಕ್ಷನಿಗೂ ಕೂಡ ಆ ಕಾಡಿನಲ್ಲಿ ನುರಿತವರು ಅವರು ಕೂಡ ಇರ್ತಾರೆ. ಅಂದ್ರೆ ಇವರ ಪ್ರೊಟೆಕ್ಷನ್ಗೆ ಬೇಕಲ್ವಾ, ಹಾಗಾಗಿ ಅವರನ್ನು ಕೂಡ ಕಳಿಸ್ಕೊಡ್ತಾರೆ. ಮತ್ತೆ ಒಂದು ತಂಡಗಳನ್ನ ಮಾಡಿ ಕಳಿಸ್ಕೊಡ್ತಾರೆ. ನೋಡಿ, 40 ಜನರ ಒಂದು ತಂಡವನ್ನ ಮಾಡಿ ಈ ಕುಟುಂಬವನ್ನ ಅವರ ಜೊತೆಗೆ ಕಳಿಸ್ಕೊಟ್ಟಿರ್ತಾರೆ. ಸೊ ಆ ಪ್ರಕೃತಿಯನ್ನ ನೋಡ್ತಿರ್ತಾರೆ, ಆ ದಟ್ಟವಾದಂತಹ ಆ ಪರ್ವತವನ್ನು ನೋಡ್ತಿರ್ತಾರೆ. ಆ 2000 ಅಡಿ ಎತ್ತರದ ಆ ಪರ್ವತಕ್ಕೂ ಕೂಡ ಈ ಕುಟುಂಬ ಹತ್ತುತ್ತೆ, ಅಲ್ಲಿ ಹೋಗಿ ನೋಡ್ಲಿಕ್ಕೆ ಹೋಗ್ತಾರೆ. ಸೊ ಈ ಸಮಯದಲ್ಲಿ ಎಲ್ಲರೂ ಕೂಡ ಬಿಸಿ, ಅಂದ್ರೆ ಫೋಟೋ ತೆಗೆದುಕೊಳ್ಳುವಂಥದ್ದು, ರೀಲ್ಸ್ ಮಾಡುವಂಥದ್ದು. ಸೊ
ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು ಹಂಚ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಫೋಟೋದಲ್ಲಿ ರೀಲ್ಸ್ಗಳಲ್ಲಿ ಎಲ್ಲರೂ ಭಾರಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಎಲ್ಲರೂ ತುಂಬ ಖುಷಿಯಾಗಿ ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈ ಯುವತಿಯ ಹೆಸರು ಶ್ರೀನಂದ. ಈಕೆ ತನ್ನ ತಂಗಿಯ ಜೊತೆಗೆ, ತನ್ನ ತಂಗಿ ಅಂತಂದರೆ ಕಸಿನ್ ಅವರು, ಅವಳ ಜೊತೆಗೆ ಈಕೆ ಫೋಟೋ ರೀಲ್ಸನ್ನು ತೆಗೆದುಕೊಳ್ತಿರ್ತಾಳೆ. ನೋಡಿ, ಈಕೆ ನಾಪತ್ತೆ ಆಗಬೇಕು ಅನ್ನೋಕ್ಕಿಂತ ಪೂರ್ವದಲ್ಲಿ ಬರೀ 8 ನಿಮಿಷದ ಹಿಂದೆ ತಂಗಿಯ ಜೊತೆಗೆ ರೀಲ್ಸ್ ಮಾಡ್ತಿರ್ತಾಳೆ, ಫೋಟೋ ತೆಗೆದುಕೊಳ್ತಿರ್ತಾಳೆ. ತುಂಬ ಖುಷಿಯಾಗಿರ್ತಾಳೆ ಅಂತಂದರೆ ತಪ್ಪಿಲ್ಲ. ಅಷ್ಟು ಚೆನ್ನಾಗಿರುವಂತಹ ಹುಡುಗಿ. ಸೊ ಈಕೆ ಜೊತೆಗೆ ಇದ್ದಂತಹ ತಂಗಿ ಮತ್ತೆ ಆಕೆ ಇನ್ನಷ್ಟು ಫೋಟೋ ವಿಡಿಯೋಸ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಕೆ ಸೋಲೋ ಆಗಿಯೇ ಫೋಟೋ ವಿಡಿಯೋಗಳನ್ನು ತೆಗೆದುಕೊಳ್ತಿರ್ತಾಳೆ. ಸೊ ಇಲ್ಲೇ ನನ್ನ ಅಕ್ಕಪಕ್ಕನೇ ಇರ್ತಾಳೆ ಬಿಡು ನಮ್ಮಕ್ಕ ಅಂತ ಹೇಳಿ ಆಕೆ ಗುಂಗಲ್ಲೇ ಆಕೆ ಫೋಟೋಗಳನ್ನು ತೆಗೆದುಕೊಳ್ತಿರ್ತಾಳೆ. ಇನ್ನೊಂದು ಕಡೆಗೆ ತಿರುಗಿ ನೋಡಿದಾಗ ಅಕ್ಕ ಇಲ್ಲ, ಅಂತಂದ್ರೆ ಇಲ್ಲಿ ಶ್ರೀನಂದ ಕಾಣಿಸ್ತಾ ಇಲ್ಲ. ಸೊ ಇಲ್ಲೇ ಎಲ್ಲೋ ಇರ್ತಾಳೆ ಅಂತ ಹೇಳಿ ಕೂಗ್ತಾಳೆ, 1 ಬಾರಿ ಕೂಗ್ತಾಳೆ, 2 ಬಾರಿ ಕೂಗ್ತಾಳೆ, ಕಾಣಿಸೋದೇ ಇಲ್ಲ. ಸೊ ಆಗ ಕುಟುಂಬಸ್ಥರಿಗೆ ತಿಳಿಸ್ತಾಳೆ ಹೀಗೆ ಶ್ರೀನಂದ ಕಾಣಿಸ್ತಾ ಇಲ್ಲ ಅಂತ. ಆಕೆ ಮೊದಲೇದಾಗಿ SSLCಯ ಯುವತಿ ಶ್ರೀನಂದ. ಇತ್ತೀಚೆಗೆ ಆಕೆ SSLCಯ ಪರೀಕ್ಷೆಯನ್ನ ಬರೆದಿರ್ತಾಳೆ. ಸೊ ಕಾಣಿಸ್ತಾ ಇಲ್ಲ, ಹುಡುಕ್ತಾರೆ ಸಿಗೋದಿಲ್ಲ. ಮತ್ತು ಅಲ್ಲಿರುವಂತಹ ಅರಣ್ಯ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ, ಹೀಗೆ ನಮ್ಮ ಯುವತಿಯೊಬ್ಬಳು ಮಿಸ್ ಆಗಿದ್ದಾಳೆ ಅಂತ ತಿಳಿಸ್ತಾರೆ. ಸೊ ಅಷ್ಟಕ್ಕೆ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಫೀಲ್ಡ್ಗಿಳಿದು ಆಕೆಯ ಹುಡುಕಾಟದ ಕೆಲಸದಲ್ಲಿ ಇಳಿತಾರೆ. ಕಳೆದ 4 ದಿನದಿಂದ ಆಕೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಮೊನ್ನೆ ನೋಡಿ, ಡ್ರೋನ್ಗಳು ಹಾರಾಡಿವೆ, ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಸತತವಾದಂಥ ಪ್ರಯತ್ನದ ಮೂಲಕ ಆಕೆಯನ್ನು ಹುಡುಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಸಾಕಷ್ಟು ಜನ ಫೀಲ್ಡ್ಗಿಳಿದು ಕೆಲಸವನ್ನ ಮಾಡಿದ್ದಾರೆ. ನಂತರ ಏನಾಗುತ್ತೆ, 2000 ಅಡಿ ಆಳದ ಪ್ರಪಾತದ ಕೆಳಗಡೆ ಆಕೆಯ ಶವ ಪತ್ತೆಯಾಗಿದೆ. ನೋಡಿ, ಅವತ್ತೇನು ಆ ರೀಲ್ಸ್ ವಿಡಿಯೋ ಮಾಡುವಾಗ ಏನ್ ಬಟ್ಟೆಯನ್ನ ತೊಟ್ಟಿದಾರಲ್ಲ, ಅದೇ ಬಟ್ಟೆಯಲ್ಲಿ ಆ ಶವ ಪತ್ತೆಯಾಗಿರುವಂಥದ್ದು. ಈಗ ಹೇಳ್ತಾ ಇರುವಂತ ಕಾರಣ ಏನಂತಂದ್ರೆ, ಪೊಲೀಸ್ ಅಧಿಕಾರಿಗಳು ಆ ಒಂದು ಶವವನ್ನ ನೋಡಿ ಪ್ರಪ್ರಥಮವಾಗಿ ಅವರು ರಿಯಾಕ್ಟ್ ಮಾಡ್ತಿರೋ ರೀತಿ ಹೆಂಗಂತಂದ್ರೆ, ನೋಡಿ ಅವತ್ತೇನವರು ಮಿಸ್ ಆಗಿದಾರಲ್ಲ, ಆ ಕ್ಷಣಕ್ಕೆ ಆಕೆ ಕಾಲು ಜಾರಿ ಬಿದ್ದಿರಬಹುದು ಒಂದು, ಅಥವಾ ಯಾರಾದ್ರೂ ಎಳೆದಿರಬಹುದು, ಅಥವಾ ಯಾರಾದ್ರೂ ಆ ಪ್ರಪಾತದಿಂದ ತಳ್ಳಿರಬಹುದು, ಅಥವಾ ಯಾರಾದ್ರೂ ಆಕೆಯನ್ನ ಹಿಂಬಾಲಿಸಿ ಬೆನ್ನಟ್ಟಿ ಆಕೆನ ಕರೆದುಕೊಂಡು ಹೋಗಿರಬಹುದು. ಸೊ ಈ ರೀತಿಯಾದಂಥ ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೀಗ ಅಲ್ಲಿ ನೋಡ್ತಾ ಇರೋದನ್ನ ನೋಡಿದ್ರೆ, ನೋಡಿ ಅಲ್ಲೆಲ್ಲ ಈ ಒಂದು ಕಬ್ಬಿಣದ ಸಲಾಕೆಯಿಂದ ಅಲ್ಲಿ ಒಂದಿಷ್ಟು ಬೇಲಿಗಳನ್ನ ಮಾಡಿದ್ರಂತೆ. ಅಂದ್ರೆ ಯಾರು ಕೂಡ ಅದನ್ನ ದಾಟಬಾರದು, ಮತ್ತೆ ಯಾರು ಕೂಡ ಬೀಳದಂತೆ ನೋಡ್ಕೊಳ್ಳಿಕ್ಕೂ ಕೂಡ ಅರಣ್ಯ ಇಲಾಖೆ ಎಚ್ಚರಿಕೆ ಕ್ರಮ ಅನುಸಾರವಾಗಿ ಮಾಡ್ಕೊಂಡಿದ್ರಂತೆ. ಸೊ ಹಾಗಿದ್ರೂ ಸಹಿತ ಆಕೆ ಹೆಂಗ್ ಬೀಳ್ಲಿಕ್ಕೆ ಸಾಧ್ಯ? ಕಾಲು ಜಾರಿ ಬೀಳ್ಲಿಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ಅಷ್ಟೊಂದು ಭದ್ರತೆ ಅಲ್ಲಿದೆ. ಅದರ ಜೊತೆಗೆ ನೋಡಿ, ಇತ್ತೀಚೆಗೆ SSLC ಎಕ್ಸಾಮ್ ಬರ್ದಿದ್ದಾಳಲ್ವಾ, ಏನಾದ್ರೂ ಖಿನ್ನತೆ ಇತ್ತಾ, ಅಥವಾ ಮಾರ್ಕ್ಸ್ ಸರಿಯಾಗಿ ಬಂದಿಲ್ಲ, ಈ ಬಾರಿ ಬರೋದು ಇಲ್ಲ, ಸೊ ಹಾಗಾಗಿ ತಂದೆಯಿಂದ ಬಯಸ್ಕೊಳ್ಬಹುದು, ತಾಯಿಯಿಂದ ಬಯಸ್ಕೊಳ್ಬಹುದು ಅಂತ ಹೇಳಿ ಆಕೆ ಖಿನ್ನತೆಗೆ ಒಳಗಾಗಿ ಏನಾದ್ರೂ ತಾನೇ ಹಾರಿದ್ಲ ಆ ಒಂದು ಪ್ರಪಾತಕ್ಕೆ, ಅಥವಾ ಆಕೆಗೆ ಏನಾದ್ರೂ ಈ ವಯಸ್ಸಿನಲ್ಲಿ ಏನೋ ಒಂದು ಸಣ್ಣ ಸೆಳೆತ, ಅಟ್ರಾಕ್ಷನ್ ಹೀಗೆ ಏನಾದ್ರೂ ಇರುತ್ತಲ್ವಾ, ಸೊ ಈ ಲವ್ ಗಿವ್ ಅಂತ ಹೇಳಿ ಅದೇನಾದ್ರೂ ಆಗಿ ಆಕೆ ಆ ಒಂದು ಜಾಗದಿಂದ ಕೆಳಗಡೆ ಬಿದ್ಲ? ಈ ಎಲ್ಲ ಪ್ರಶ್ನೆಗಳು ಅನುಮಾನಕ್ಕೆ ತಿರುಗಿವೆ. ಇನ್ನೊಂದು ಕಡೆಗೆ ಈಗ ಸಿಕ್ಕಿರುವಂತ ಸುಳಿವು ಏನು ಅಂತಂತಂದ್ರೆ, ಈಗ ಆಕೆಯ ತಂದೆಯ ಆ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಆಕೆ ಈಗ ಜಸ್ಟ್ 10ನೇ ತರಗತಿ ಮುಗಿಸಿರುವಂತಹ ಯುವತಿ ಆಗಿರೋ ಕಾರಣಕ್ಕಾಗಿ ಮನೆಯವರು ಆಕೆಗೆ ಕೈಗೆ ಮೊಬೈಲ್ ಅನ್ನ ಕೊಟ್ಟಿಲ್ಲ, ಫೋನು ಆಕೆಗೆ ಪ್ರೈವೇಟ್ ಆಗಿ ಒಂದು ಫೋನ್ ಅನ್ನ ಕೊಡಿಸಿಲ್ಲ. ಸೊ ಹೀಗಾಗಿ ತಂದೆ ತಾಯಿಯ ಫೋನ್ ಅನ್ನೇ ಯೂಸ್ ಮಾಡ್ತಾ ಇರುವಂತಹ ಯುವತಿ ತಂದೆಯ ಮೊಬೈಲ್ ಅನ್ನ ಪರಿಶೀಲಿಸಿದಂತಹ ಪೊಲೀಸರಿಗೆ ಒಂದು ಸುಳಿವು ಸಿಕ್ಕಿದೆ. ಏನಂತಂದ್ರೆ, ನೋಡಿ ಆಕೆ ಸಾಯೋಕ್ಕಿಂತ ಪೂರ್ವದಲ್ಲಿ, ಆಕೆ ಪ್ರಪಾತಕ್ಕೆ ಬೀಳೋಕ್ಕಿಂತ ಪೂರ್ವದಲ್ಲಿ, ಆಕೆ ಇವರಿಂದ ಮಿಸ್ ಆಗೋಕ್ಕಿಂತ ಪೂರ್ವದಲ್ಲಿ 15 ನಿಮಿಷ ತನ್ನ ಸ್ನೇಹಿತೆಯ ಜೊತೆಗೆ ಮಾತನಾಡಿರುವಂತಹ ಕಾಲ್ ರೆಕಾರ್ಡ್ ಸಿಕ್ಕಿದೆ. 15 ನಿಮಿಷಗಳಿಂದ ಸ್ನೇಹಿತೆಯ ಜೊತೆಗೆ ಮಾತನಾಡ್ಕೊಂಡು ನಿಂತ್ಕೊಂಡಿರೋ ಕಾರಣಕ್ಕಾಗಿ ಆಕೆಯ ತಂದೆ ಗದರಿದ್ದಾರಂತೆ, ಬೈದಿದ್ದಾರಂತೆ. ನೋಡಿ, ಅಲ್ಲಿ 40 ಜನದ ತಂಡ ಬೇರೆ ಇತ್ತು, ಸೊ ತುಂಬಾ ಜನ ಇದ್ರಲ್ವಾ. ಸೊ ಆ ಸಮಯದಲ್ಲಿ ತಂದೆಯವರು ಗದರಿರೋ ಕಾರಣಕ್ಕಾಗಿ ಬೇಸರಗೊಂಡು ಅಲ್ಲಿಂದ ಆಕೆ ಪ್ರಪಾತಕ್ಕೆ ಹಾರಿದ್ಲ. ಹೀಗೆ ಒಂದಷ್ಟು ಅನುಮಾನಗಳು ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಸೊ ಆಕೆ 15 ನಿಮಿಷ ಮಾತಾಡಿದ್ಲು ಅಂತಂದ್ರೆ ಏನು ಮಾತಾಡಿದ್ಲು ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ರಿವೀಲ್ ಮಾಡಿಲ್ಲ, ಬಟ್ ತನಿಖೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಆಕೆಯ ಚಿಕ್ಕಮ್ಮ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಶವ ಪತ್ತೆಯಾಗಿರುವಂತಹ ಜಾಗದಲ್ಲಿ ಡ್ರೋನ್ ಹಾರಾಟವನ್ನ ಮಾಡಿದೆ, ಎಲ್ಲಾ ಕಡೆಯೂ ಕೂಡ ಪರಿಶೀಲನೆ ಮಾಡಿ ಬಂದಿದೆ. ಹಾಗಿದ್ರೂ ಸಹಿತ ಅವತ್ತು ಕಾಣದೇ ಇರುವಂತಹ, ಅವತ್ತು ಪತ್ತೆ ಆಗದೇ ಇರುವಂತಹ ಆ ಶವ
ಇವತ್ತು ಹೆಂಗೆ ಬಂತು, ಹೆಂಗೆ ಕಾಣಿಸ್ಕೊಳ್ತು ಅಂತಲೂ ಕೂಡ ಆಕೆಯ ಚಿಕ್ಕಮ್ಮ ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಕಾದ್ ನೋಡ್ಬೇಕಾಗತ್ತೆ ಈ ಒಂದು ಸಾವು ಯಾವೆಲ್ಲ ಟ್ವಿಸ್ಟ್ಗೆ ಕಾರಣ ಆಗುತ್ತೆ, ಸಾಕ್ಷಿ ಆಗುತ್ತೆ, ಮತ್ತೆ ಯಾವ ಕಾರಣಕ್ಕಾಗಿ ಆಕೆ ಅವತ್ತು ಪ್ರಪಾತಕ್ಕೆ ಬೀಳಬೇಕಾಯ್ತು ಎಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನೊಂದು ಕಡೆಗೆ ಯಾರೇ ಆಗಿರಲಿ ಈ ಸಮಯದಲ್ಲಿ ಟ್ರಕ್ಕಿಂಗಿಗೆ ಅಂತ ಹೋಗುವವರು ತುಂಬಾ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ಯಾಕಂತಂದ್ರೆ ದಟ್ಟವಾದಂತಹ ಕಾಡಿರುತ್ತೆ ಅಥವಾ ದಟ್ಟವಾದಂತಹ ಒಂದು ಪ್ರಪಾತ ಇರುತ್ತೆ. ಸೊ ಗೊತ್ತಾಗೋದಿಲ್ಲ ಯಾರು ನಮ್ಮ ಹಿತರು ಯಾರು ನಮ್ಮ ಶತ್ರುಗಳೆಂದು ಕೂಡ ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ಯಾರು ತಳ್ಳಿದ್ರು ಅಥವಾ ಯಾರು ಎಳೆದೊಯ್ದ್ರು, ಯಾರು ಕರ್ಕೊಂಡು ಹೋದ್ರು, ಅಥವಾ ಅಲ್ಲಿರುವಂತ ಕಾಡು ಪ್ರಾಣಿಗಳಿಗೆ ನಾವು ಹೆದರಿ ವಿಚಲಿತರಾಗಿ ಅಲ್ಲಿ ಕಾಲು ಜಾರಿ ಬಿದ್ವೋ, ಈ ತರದೆಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ಪ್ರೇಕ್ಷಣೀಯ ಸ್ಥಳಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರದಲ್ಲೂ ಕೂಡ ಸ್ವಲ್ಪ ನಾವು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿಕೊಂಡು ನಾವಲ್ಲಿ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ರೀತಿಯಾದಂತಹ ಅವಘಡಗಳಿಗೆ ನಾವು ತುತ್ತಾಗಬೇಕಾಗತ್ತೆ. ಒಟ್ಟಿನಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ಶ್ರೀನಂದಾಳ ಸಾವಿಗೆ ಕಾರಣ ಏನು ಎಂಬುದರ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆಕೆಯ ಶವದ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಸೊ ಆ ಕುರಿತಾಗಿ ಕೂಡ ಒಂದಷ್ಟು ವರದಿಗಳು ಬರಬೇಕಾಗಿದೆ. ಅಂತಂದ್ರೆ ಆಕೆ ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ಲು, ಯಾವ ಕಾರಣಕ್ಕಾಗಿ ಪ್ರಪಾತದಿಂದ ಕೆಳಗೆ ಬಿದ್ಲು. ನೋಡಿ, ಪ್ರಪಾತದಿಂದ ಕೆಳಗಡೆ ಬಿದ್ದ ನಂತರ ಎಷ್ಟು ದಿನಕ್ಕೆ ಆಕೆ ಜೀವ ಹೋಯ್ತು ಅಂದ್ರೆ 4 ದಿನ ಮಿಸ್ ಆಗಿದ್ಲು. ಅದರಲ್ಲಿ ಎಷ್ಟು ದಿನದಿಂದ ಅಂದ್ರೆ ಇವಾಗ ದೇಹ ಕೊಳೆತ ಸ್ಥಿತಿಯಲ್ಲೇ ಅದು ಪತ್ತೆ ಆಗಿರುವುದಲ್ವಾ. ಸೊ ಎಷ್ಟು ದಿನದಿಂದ ಆಕೆ ಸಾವನ್ನಪ್ಪಿದ್ಲು, ಹೀಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಆ ಒಂದು ವರದಿಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈಗ ಮಗಳನ್ನ ಕಳೆದುಕೊಂಡಿರುವಂತಹ ಆ ಕುಟುಂಬಸ್ಥರಿಗೆ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂದ್ರೆ ಏನೋ ಒಂದು ಖುಷಿ, ಏನೋ ಒಂದು ಮಜಾ ಮಾಡಬೇಕು ಮನರಂಜನೆಗಾಗಿ, ಮತ್ತೆ ಇಷ್ಟು ದಿನ ಕೆಲಸ ಮತ್ತೆ ಸ್ಕೂಲು ಕಾಲೇಜು ಇದೇ ಇದರಲ್ಲೇನೆ ಇದ್ದಂತಹ ಕುಟುಂಬಸ್ಥರಿಗೆ ಸೊ ಈ ಒಂದು ಬೇಸಿಗೆ ರಜೆಯಲ್ಲಿ ಈ ಒಂದು ಗ್ಯಾಪ್ ನಲ್ಲಿ, ಈ ಒಂದು ಫ್ರೀ ಆಫ್ ಟೈಮ್ ನಲ್ಲಿ ಸ್ವಲ್ಪ ಎಲ್ಲರೂ ಸೇರಿ ಟ್ರಕ್ಕಿಂಗ್ ಹೋಗೋಣ, ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ, ನಮಗ್ ನಾವು ಟೈಮ್ ಕೊಟ್ಕೊಳ್ಳೋಣ ಅಂತ ಹೇಳಿ ಬಂದಂತಹ ಕುಟುಂಬಕ್ಕೆ ಇದೊಂದು ಆಘಾತವೇ ಆಗಿದೆ. ಸೊ ತನಿಖೆ ಎಲ್ಲಿ ಹೋಗಿ ಮುಟ್ಟುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.